ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ಯಾರ್ಯಾರು ಕನ್ನಡದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ UPSC ಎಕ್ಸಾಮನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕು ಅಂತ ಇರ್ತಾರೋ ಅಂಥವರಿಗೆ ಸಹಾಯ ಆಗಲಿ ಅಂತ ಈ ಒಂದು ಚಾನಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು ಚಾನಲ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ UPSC ಎಕ್ಸಾಮ್ಗೆ ಅಂದರೆ IAS IPS ಆಗಬೇಕು ಅನ್ನೋ ಒಂದು ಕನಸನ್ನು ಯಾರು ಇಟ್ಕೊಂಡಿರ್ತಾರೋ ಅಂಥವರಿಗೆ ಈ ಒಂದು ಕನ್ನಡದಲ್ಲಿ ಮಾಹಿತಿಯನ್ನು ಕೊಡುವಂಥ ಒಂದು ಉದ್ದೇಶದಿಂದ ಈ ಒಂದು ಚಾನಲನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ನೋಡಿ, UPSC ಎಕ್ಸಾಮ್ ಅಥವಾ ನಾವು ಕರ್ನಾಟಕದಲ್ಲಿ ತಗೊಂಡಾಗ KPSC ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಿರ್ತಾರೆ. ಈ UPSC ಎಕ್ಸಾಮನ್ನು ಪಾಸ್ ಮಾಡಿರುವಂಥವ್ರು ಅದರಲ್ಲಿ ಈ ರ್ಯಾಂಕಲ್ಲಿ ಟಾಪ್ 10 ರ್ಯಾಂಕ್ ಅಥವಾ 100 ರ್ಯಾಂಕಲ್ಲಿ ಯಾರು ಬಂದಿರ್ತಾರೋ ಅವ್ರಿಗೆ ಈ ಒಂದು IAS ಅಥವಾ IPS ಮತ್ತು IFS ಪೋಸ್ಟ್ ಅನ್ನೋದು ಸಿಗ್ತಾ ಇರುತ್ತೆ. ಹಾಗೆ ನೀವು KPSC ತಗೊಂಡಾಗ ಅದನ್ನು ಕ್ಲಿಯರ್ ಮಾಡಿರುವಂಥವ್ರು KAS DYSPಗಳೆಲ್ಲ ಆಗ್ತಿರ್ತಾರೆ. ಸೊ ಇವಾಗ ನಾವಿಲ್ಲಿ UPSC ಅಂತಂದರೆ ಏನು ಅಂತ ನೋಡೋಣ. UPSC ಎಕ್ಸಾಮ್ ಅಥವಾ ಕರ್ನಾಟಕದಲ್ಲಿ ತಗೊಂಡಾಗ KPSC ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ ಒಂದು UPSC ಎಕ್ಸಾಮ್ ಅನ್ನೋದು ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುತ್ತೆ. ಅಂದರೆ ಈ ಒಂದು ಸೆಂಟ್ರಲ್ ಲೆವೆಲಲ್ಲಿ ಅಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ತಗೊಂಡಾಗ KPSC ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೋಡಿ, ಈ ಒಂದು UPSC ಎಕ್ಸಾಮನ್ನು ಪಾಸ್ ಮಾಡಿ ರ್ಯಾಂಕಲ್ಲಿ ಅಂದರೆ ಟಾಪ್ 100ಅಲ್ಲಿ ಯಾರು ಬಂದಿರ್ತಾರೋ ಅಂಥವರಿಗೆ IAS IPS IFS ಈ ಒಂದು ಪೋಸ್ಟ್ ಅನ್ನೋದು ಸಿಗುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ KPSC ಎಕ್ಸಾಮನ್ನು ಪಾಸ್ ಮಾಡಿರುವಂಥವರಿಗೆ KAS ಮತ್ತು DYSP ರೀತಿಯಾಗಿರುವಂಥ ಗ್ರೂಪ್ ಎ ಅಂದರೆ ಜಾಬ್ಸ್ ಅನ್ನೋದು ನಮಗೆ ಸಿಗ್ತಾ ಇರುತ್ತೆ. ಇವಾಗ ನಾವು ನೋಡ್ತಿರುವಂಥದ್ದು UPSC ಎಕ್ಸಾಮ್. UPSC ಅಂತಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಕೇಂದ್ರ ಲೋಕಸೇವಾ ಆಯೋಗ. ಈ ಒಂದು ಕೇಂದ್ರ ಲೋಕಸೇವಾ ಆಯೋಗ ಏನು ಮಾಡುತ್ತೆ, ಎವ್ರಿ ಇಯರು ಈ ಒಂದು IAS IPS IFS ಮತ್ತು ಇತರೆ 24 ಪೋಸ್ಟ್ಗೆ ಏನು ಮಾಡುತ್ತೆ, ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಆ ಒಂದು ಎಕ್ಸಾಮನ್ನು ನಾವೇನಂತ ಕರಿತೀವಿ ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಕರಿತೀವಿ. ನೋಡಿ, ಈ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸನ್ನು ಪಾಸ್ ಮಾಡೋದಕ್ಕೆ ಅಥವಾ ಯಾರ್ಯಾರು ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಿರ್ತಾರೋ ಅವ್ರು ನನಗೆ ಫಸ್ಟ್ ಹೇಳಿದೆ ನಾನು, ಅವ್ರಿಗೆ ಈ ಒಂದು 24 ಪೋಸ್ಟಲ್ಲಿ ಅವರಿಗೆ ಯಾವುದೋ ಒಂದು ಪೋಸ್ಟ್ ಅನ್ನೋದು ರ್ಯಾಂಕ್ ಮೇಲೆ ಯಾವುದೋ ಒಂದು ಪೋಸ್ಟ್ ಅನ್ನೋದು ಸಿಗುತ್ತೆ. ಹಾಗಾದರೆ ಈ ಒಂದು UPSC ಎಕ್ಸಾಮನ್ನು ಯಾರ್ಯಾರು ಬರೀಬಹುದು ಅಂತಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೋ ಅಥವಾ ಫೈನಲ್ ಇಯರ್ ಡಿಗ್ರಿಯಲ್ಲಿ ಯಾರು ಇರ್ತಾರೋ 21 ವರ್ಷ ಯಾರಿಗೆ ಆಗಿರುತ್ತೋ ಅಂಥವರು ಈ ಒಂದು UPSC ಎಕ್ಸಾಮನ್ನು ತಗೋಬಹುದು. ನೋಡಿ, ಈ ಒಂದು UPSC ಎಕ್ಸಾಮ್ಗೆ ನೀವು ಡಿಗ್ರಿ ಆಗಿದ್ರೆ ಸಾಕು, ಈ ಒಂದು UPSC ಎಕ್ಸಾಮನ್ನು ನೀವು ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ನೋಡಿ, ಈ ಒಂದು UPSC ಎಕ್ಸಾಮ್ ಅನ್ನೋದು 3 ಸ್ಟೇಜಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೋಡಿ, ಯಾರು IAS IPS ಆಗಬೇಕು ಅಂತಿರ್ತಾರೋ ಅವರು 3 ರೀತಿಯ ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ. ಅಂದರೆ 3 ಸ್ಟೇಜಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಈ ಒಂದು UPSC. ನೋಡಿ, ಅದರ ಒಂದು 3 ಸ್ಟೇಜಸ್ ಯಾವುದು ಅಂತಂದರೆ ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮ್, ಮತ್ತು ಮೈನ್ಸ್ ಮತ್ತು ಇಂಟರ್ವ್ಯೂ. ಅಂದರೆ ಪೂರ್ವಭಾವಿ ಪರೀಕ್ಷೆ ಬರುತ್ತೆ ಮತ್ತು ಇನ್ನು ಮುಖ್ಯ ಪರೀಕ್ಷೆ ಬರುತ್ತೆ. ಅದಾದಮೇಲೆ ಪರ್ಸನಾಲಿಟಿ ಟೆಸ್ಟ್ ಅಂದರೆ ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಈ ಒಂದು ಇಂಟರ್ವ್ಯೂ ರೀತಿಯಾಗಿ 3 ಸ್ಟೇಜಸಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಾವು ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ. ನೋಡಿ, ಯಾರು ಈ ಒಂದು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿರ್ತಾರೋ ಅವ್ರು ಏನಾಗ್ತಾರೆ, ಮೈನ್ಸ್ ಎಕ್ಸಾಮನ್ನು ಬರೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಯಾರು ಮೈನ್ಸ್ ಅಂದರೆ ಮುಖ್ಯ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡ್ತಾರೋ ಅವರು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಈ ರೀತಿಯಾಗಿ 3 ಸ್ಟೇಜಸಲ್ಲಿ ನಮಗೆ ಎಕ್ಸಾಮ್ ಅನ್ನೋದು ಈ ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ. ಫೈನಲ್ ಆಗಿ ಇಂಟರ್ವ್ಯೂಯಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಅಥವಾ ಯಾರು ರ್ಯಾಂಕಲ್ಲಿ ಬರ್ತಾರೋ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಈ ಒಂದು 24 ಪೋಸ್ಟಲ್ಲಿ ಯಾವುದೋ ಒಂದು ಪೋಸ್ಟ್ ಅವ್ರ ರ್ಯಾಂಕ್ ಪ್ರಕಾರ ಅವ್ರಿಗೆ ಒಂದು ಪೋಸ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಇಂಟರ್ವ್ಯೂವರೆಗೂ ಯಾರು ಹೋಗಿರ್ತಾರೋ ಅವ್ರಿಗೆ ಬಂದಿರುವಂಥ ರ್ಯಾಂಕ್ ಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ಪೋಸ್ಟ್ ಅನ್ನೋದು ಸಿಗುತ್ತೆ. ಟಾಪ್ 100ಅಲ್ಲಿ ಅಥವಾ ಟಾಪ್ 50 ಯಾರು ಇರ್ತಾರೆ ಅವರಿಗೆ IAS IPS IFS ಎಕ್ಸಾಮ್ಸ್ ಸಿಗುತ್ತೆ. ಅದಾದಮೇಲೆ ಇನ್ನೂ ಉಳಿದಿರುವಂಥ 24 ಪೋಸ್ಟ್ ಅನ್ನೋದು ಅವರಿಗೆ ಸಿಗುತ್ತೆ ಅವರ ಒಂದು ರ್ಯಾಂಕಿಂಗ್ ಮೇಲೆ. ಈ ರೀತಿಯಾಗಿ ನಾವು ಈ ಒಂದು UPSC ಎಕ್ಸಾಮ್ ಅನ್ನೋದು ಪ್ಯಾಟರ್ನ್ ಇರುತ್ತೆ. ಮತ್ತು ನೋಡಿ, ಇಲ್ಲಿ ಈ ಒಂದು ಪ್ರಿಲಿಮಿನರಿಯಲ್ಲಿ ನಮಗೆ 2 ಪೇಪರ್ಸ್ ಇರುತ್ತೆ, GS ಮತ್ತು CSAT. ಈ 2 ಪೇಪರ್ಸು ಅಷ್ಟೇ 200 ಮಾರ್ಕ್ಸ್ಗೆ. ಮಾರ್ನಿಂಗ್ ಒಂದು ಪೇಪರ್ ಇರುತ್ತೆ, ಆಫ್ಟರ್ನೂನ್ ಒಂದು ಪೇಪರ್ ಇರುತ್ತೆ. ನೋಡಿ, ಒಂದು GS ಅಲ್ಲಿ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ ಅಂತಂದರೆ ಮೊದಲನೇದು ಕರೆಂಟ್ ಅಫೇರ್ಸ್ ಬರುತ್ತೆ. 1 ಇಯರ್ದು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಅದಾದಮೇಲೆ ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ನೆಕ್ಸ್ಟ್ ಪಾಲಿಟಿ ಇರುತ್ತೆ, ಅಂದರೆ ಪೊಲಿಟಿಕಲ್ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಮತ್ತು ಜಿಯೋಗ್ರಫಿ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಕ್ವಶನ್ಸನ್ನು ಕೇಳ್ತಾರೆ ಈ ಒಂದು ಜನರಲ್ ಸ್ಟಡೀಸಲ್ಲಿ. ಅದಾದಮೇಲೆ CSAT ಪೇಪರ್ ಇರುತ್ತೆ. ನೋಡಿ, CSAT ಅಲ್ಲೂ ಅಷ್ಟೇ ನಮಗೆ ಮೆಂಟಲ್ ಎಬಿಲಿಟಿ ಇರುತ್ತೆ, ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ನೋಡಿ, CSAT ಜಸ್ಟ್ ನಾವು ಕ್ವಾಲಿಫೈ ಆದರೆ ಸಾಕು. ಅಂದರೆ ನಮಗೆ ಈ ಒಂದು ಮೈನ್ಸ್ ಎಕ್ಸಾಮ್ಗೆ ನಾವು ಪ್ರಿಲಿಮ್ಸಲ್ಲಿ ಜಸ್ಟ್ ನಾವು ಕ್ವಾಲಿಫೈ ಆದರೆ ಸಾಕು, ನಮಗೆ ಮೈನ್ಸ್ ಎಕ್ಸಾಮ್ ಬರೆಯೋದಕ್ಕೆ ನಮಗೆ ಅವಕಾಶವನ್ನು ಕೊಡ್ತಾರೆ. ಪ್ರಿಲಿಮ್ಸ್ ಏನಿದೆ ನೋಡಿ, ಪ್ರಿಲಿಮ್ಸಲ್ಲಿ ಪೇಪರ್ 2 ಬಂದು CSAT, ಇದು ಜಸ್ಟ್ ಎಲಿಜಿಬಲ್ ಆಗಬೇಕಷ್ಟೇ. ಸೊ ಇದರಲ್ಲಿ 33% ಬಂದರೆ ಸಾಕು, ನಮಗೆ 233 ಅಂದರೆ 66 ಮಾರ್ಕ್ಸ್ ಬಂದರೆ ಸಾಕು, ನಾವು ಪಾಸ್ ಆಗ್ತೀವಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ CSAT ಅಲ್ಲಿ. GS ಅಲ್ಲಿ ಅಂದರೆ ಅವ್ರು ಎಷ್ಟು ಕಟ್ ಆಫ್ ಇಟ್ಟಿರ್ತಾರೋ ಅಷ್ಟು ಮಾರ್ಕ್ಸ್ ಬಂದರೆ ನಮಗೆ ಮೈನ್ಸ್ಗೆ ನಾವು ಕ್ವಾಲಿಫೈ ಆಗ್ತೀವಿ. ಅಂದರೆ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿ ಮೈನ್ಸ್ಗೆ ಕ್ವಾಲಿಫೈ ಆಗ್ತೀವಿ. ನೋಡಿ, ತುಂಬ ಜನ ಈ ಒಂದು UPSC ಎಕ್ಸಾಮಲ್ಲಿ ಎಲ್ಲಿ ಅವರನ್ನು ಫಿಲ್ಟರ್ ಮಾಡ್ತಾರೆ ಅಂತಂದರೆ ಪ್ರಿಲಿಮ್ಸಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರನ್ನ ಮಾತ್ರ ಮೈನ್ಸ್ಗೆ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೈನ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಈ ಮೈನ್ಸಲ್ಲೂ ಅಷ್ಟೇ ಅವರಿಗೆ ಕಂಪಲ್ಸರಿ ಪೇಪರ್ ಅನ್ನೋದು ಇರುತ್ತೆ. ನೋಡಿ, ಕಂಪಲ್ಸರಿಯಾಗಿ ಅವರು ಯಾವುದಾದ್ರೂ ಒಂದು ಇಂಡಿಯನ್ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಯಾರು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಾರೋ ಅವರು ಈ ಒಂದು ಮೈನ್ಸ್ ಎಕ್ಸಾಮನ್ನು ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ನೋಡಿ, ಮೈನ್ಸಲ್ಲೂ ಅಷ್ಟೇ ನಮಗೆ ಫಸ್ಟ್ ನಮಗೆ ಕಂಪಲ್ಸರಿ ಪೇಪರ್ ಅಂತ ಒಂದು ಇರುತ್ತೆ. ಈ ಒಂದು ಕಂಪಲ್ಸರಿ ಪೇಪರಲ್ಲಿ ನಮಗೆ ಒಂದು ಕನ್ನಡ ಪೇಪರ್ ಒಂದಿರುತ್ತೆ ಮತ್ತು ಇಂಗ್ಲೀಷ್ ಪೇಪರ್, ಇವೆರಡೂ ಅಷ್ಟೇ 300 ಮಾರ್ಕ್ಸ್ಗೆ ಇರುತ್ತೆ. ನೋಡಿ, ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್ ಒಂದಿರುತ್ತೆ ಮತ್ತು
ಈ ಒಂದು ಇಂಗ್ಲೀಷ್ ಪೇಪರ್ ಇರುತ್ತೆ ನೋಡಿ, ಇವೆರಡು 300 ಇರುತ್ತೆ. ಇದರಲ್ಲಿ ನಾವು ಕ್ವಾಲಿಫೈ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ನಮಗೆ ಎಸ್ಸೆ ಇರುತ್ತೆ. ಈ ಎಸ್ಸೆ ನಮಗೆ 250 ಮಾರ್ಕ್ಸ್ ಇರುತ್ತೆ. ಮತ್ತು GS ಪೇಪರ್ಸ್ ಇರುತ್ತೆ, ಅಂದರೆ ಜನರಲ್ ಸ್ಟಡೀಸ್ ಪೇಪರ್ಸ್ ಇರುತ್ತೆ. ಈ ಒಂದು ಮೈನ್ಸಲ್ಲಿ ಇಲ್ಲೇ ನಮಗೆ ನಮಗೆ ಮಾರ್ಕ್ಸ್ಗೂ ಸ್ಕೋರ್ ಆಗುವಂಥದ್ದು ಎಸ್ಸೆ ಮತ್ತು GS ಪೇಪರಲ್ಲಿ ನಮಗೆ ಮಾರ್ಕ್ಸು ಸ್ಕೋರ್ ಆಗುವಂಥದ್ದು. ಇವೆರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ನೋಡಿ. ಕಂಪಲ್ಸರಿ ಪೇಪರ್ ಇಂಡಿಯನ್ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಇದೆಯಲ್ಲ, ಇವೆರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಅಷ್ಟೇ ನೋಡಿ. GS ನಮಗೆ ಎಸ್ಸೆ ನಮಗೆ 250 ಮಾರ್ಕ್ಸ್ ಇರುತ್ತೆ. ಈ GS ಬಂದು ನಮಗೆ ಈ GS ಅಲ್ಲಿ ನಮಗೆ 1 2 3 ಅಂತ 4 ಪೇಪರ್ಸ್ ಇರುತ್ತೆ. ಈ 4 ಪೇಪರ್ಸೂ ಅಷ್ಟೇ ಪ್ರತಿಯೊಂದು ಪೇಪರ್ನು 250 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ GS 1 250ಗೆ 250ಗೆ ಇರುತ್ತೆ. ಈ 4 ಪೇಪರ್ಸು 250 ಮಾರ್ಕ್ಸ್ಗೆ 250 ಮಾರ್ಕ್ಸ್ಗೆ ಇರುತ್ತೆ. ಇವೇ ನಮಗೆ ಟೋಟಲ್ ಆಗಿ ನಮಗೆ ಮಾರ್ಕ್ಸು ಸ್ಕೋರ್ ಆಗುವಂಥ ಪೇಪರ್ಸ್. ಅದಾದಮೇಲೆ ಆಪ್ಷನಲ್ ಇರುತ್ತೆ ನೋಡಿ. GS ಆದಮೇಲೆ ನೆಕ್ಸ್ಟು ಆಪ್ಷನಲ್ ಇರುತ್ತೆ. ಈ ಆಪ್ಷನಲ್ಲೂ ಅಷ್ಟೇ ನಮ್ಗೆ ಯಾವುದು ಇಷ್ಟ ಇರುತ್ತೋ ಆ ಒಂದು ಪೇಪರನ್ನು ನಾವು ಚೂಸ್ ಮಾಡ್ಬೋದು ನೋಡಿ. ಒಂದು ಆಪ್ಷನಲ್ಲೇ ನಮಗೆ 2 ಪೇಪರ್ಸ್ ಬರುತ್ತೆ. ಅಂದರೆ ನಾವು ಯಾವ ಆಪ್ಷನನ್ನು ತಗೊಂಡಿರ್ತೀವೋ ಆ ಒಂದು ಆಪ್ಷನಿಂದ ನಮಗೆ 500 ಮಾರ್ಕ್ಸು ಸಿಗುತ್ತೆ. ಹಾಗೆ ಅದಕ್ಕೆ ಹೇಳುವಂಥದ್ದು ತುಂಬ ಜನ ಚೆನ್ನಾಗಿರುವಂಥ ಒಂದು ಆಪ್ಷನನ್ನು ಚೂಸ್ ಮಾಡಿ, ನಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಒಂದು ಆಪ್ಷನನ್ನು ಚೂಸ್ ಮಾಡಿ ಅಂತ ಹೇಳ್ತಿರ್ತಾರೆ. ಯಾಕೆ ಹೇಳಿ, ಇಲ್ಲಿ 250 ಮಾರ್ಕ್ಸ್ ಬರುತ್ತೆ ಅಂತ ನೋಡಿ. ನಾವು ಯಾರು ಈ ಒಂದು ಮೈನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೋ ಅವರು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಈ ಇಂಟರ್ವ್ಯೂಯಲ್ಲೂ ಅಷ್ಟೇ ನಮಗೆ ಎಲಿಜಿಬಲ್ ಆಗ್ತಾರೆ ನೋಡಿ. ಫಸ್ಟ್ ಪ್ರಿಲಿಮ್ಸಲ್ಲಿ ಯಾರು ಕ್ಲಿಯರ್ ಆಗಿರ್ತಾರೋ ಅವರು ಮೈನ್ಸಲ್ಲಿ ಯಾರು ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೋ ಅವರು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಈ ಪ್ರಿಲಿಮ್ಸ್ ಅನ್ನೋದು ಮಲ್ಟಿಪಲ್ ಚಾಯ್ಸಲ್ಲಿ ಎಕ್ಸಾಮ್ ಇದ್ದರೆ, ಮೈನ್ಸ್ ಅನ್ನೋದು ರಿಟರ್ನ್ ರೂಪದಲ್ಲಿರುತ್ತೆ. ಅಂದರೆ ಬರವಣಿಗೆ ರೂಪದಲ್ಲಿ ಈ ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ. ನಾವು ಇಲ್ಲಿ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಮತ್ತು ಇಂಟರ್ವ್ಯೂ ಅನ್ನೋದು ನಮಗೆ ಓರಲ್, ಅಂದರೆ ಅವರು ನಮಗೆ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ಒಂದು ಬೋರ್ಡ್ ಇರುತ್ತೆ, ಆ ಒಂದು ಬೋರ್ಡಲ್ಲಿ ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಅಲ್ಲಿ ನಮಗೆ ಪರ್ಸನಾಲಿಟಿಯನ್ನು ಟೆಸ್ಟ್ ಮಾಡ್ತಾರೆ ನೋಡಿ. ಅಂದರೆ ಇಲ್ಲಿ ಎಲ್ಲ ಕ್ವಶನ್ಸನ್ನು ಓರಲ್ ರೂಪದಲ್ಲೇ ಇರುತ್ತೆ. ಇಲ್ಲಿ ಎಷ್ಟು ಮಾರ್ಕ್ಸ್ಗೆ ಈ ಒಂದು ಇಂಟರ್ವ್ಯೂ ಇರುತ್ತೆ ಅಂತಂದರೆ ನೋಡಿ, 270ಗೆ ಈ ಒಂದು ಇಂಟರ್ವ್ಯೂಯನ್ನು ಕಂಡಕ್ಟ್ ಮಾಡ್ತಾರೆ ನೋಡಿ. ಇವಾಗ ಪ್ರಿಲಿಮ್ಸಲ್ಲಿ ಈ ಒಂದು ಮೈನ್ಸಲ್ಲಿ ಮತ್ತು ಇಂಟರ್ವ್ಯೂಯಲ್ಲಿ ಎರಡಲ್ಲೂ ಬಂದಿರುವಂಥ ಮಾರ್ಕ್ಸನ್ನು ನೋಡ್ಕೊಂಡು ನಮಗೆ ರ್ಯಾಂಕ್ಸನ್ನು ಕೊಡ್ತಾರೆ. ಟೋಟಲ್ 1750ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ಅದರ ಮೇಲೆ ನಮಗೆ ರ್ಯಾಂಕ್ ಅನ್ನೋದು ಸಿಗುತ್ತೆ. ಟಾಪ್ 10ಅಲ್ಲಿ ಟಾಪ್ 50ಯಲ್ಲಿ ಯಾರು ಬಂದಿರ್ತಾರೋ, ಆಲ್ಮೋಸ್ಟ್ ಟಾಪ್ 10 ಅಥವಾ ಟಾಪ್ 50ಯಲ್ಲಿ ಯಾರು ಬಂದಿರ್ತಾರೋ ಅವರಿಗೆ IAS IPS IPS ಎಕ್ಸಾಮ್ಸ್ ಸಿಗುತ್ತೆ. ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತು ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಮತ್ತು ಇಲ್ಲಿ ಇನ್ನೂ ಒಂದು ಎಕ್ಸಾಮ್ ಬರುತ್ತೆ ನೋಡಿ. ಇಲ್ಲಿ IFS ಅಂದರೆ ಇಂಡಿಯನ್ ಫಾರಿನ್ ಎಕ್ಸಾಮ್ ಅಂತ. ಮತ್ತು ಇಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನೋದನ್ನು ಬರುತ್ತೆ. ಇದಕ್ಕೆ ನಾವು ಸಪ್ರೇಟಾಗಿ ಮೈನ್ಸ್ ಅನ್ನೋ ಒಂದು ಎಕ್ಸಾಮನ್ನು ಬರೀಬೇಕು. ಬಟ್ ಪ್ರಿಲಿಮ್ಸ್ ಸೇಮ್ ಇರುತ್ತೆ, ಮೈನ್ಸ್ ಮಾತ್ರ ಸಪ್ರೇಟಾಗಿ ಈ ಒಂದು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೋ ಅವ್ರು ಮಾತ್ರ ಈ ಒಂದು IFSಗೆ ಎಲಿಜಿಬಲ್, ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಎಲಿಜಿಬಲ್ ಆಗ್ತಾರೆ. ಮತ್ತು ನೋಡಿ, ಇಷ್ಟು ಪೋಸ್ಟ್ ಆದಮೇಲೆ ನೆಕ್ಸ್ಟು ಇನ್ನೂ ಅವ್ರಿಗೆ ಏನಾದರೂ ಇವಾಗ ಕೆಲವ್ರದ್ದು 900 1000 ಈ ರೀತಿಯಾಗಿ ರ್ಯಾಂಕ್ ಯಾರು ಬಂದಿರುತ್ತೋ ಅವರಿಗೆ ಈ ಒಂದು 24 ಸರ್ವಿಸಲ್ಲಿ ಅವ್ರು ಚೂಸ್ ಮಾಡಿರುವಂಥ ಯಾವುದೋ ಒಂದು ಸರ್ವಿಸ್ ಸಿಗುತ್ತೆ ನೋಡಿ. 24 ಪೋಸ್ಟ್ಗಳು ಒಂದೇ ಎಕ್ಸಾಮ್, ಅದು UPSC ಎಕ್ಸಾಮ್. ಸೊ ಹಾಗಾಗಿನೇ ಹೇಳ್ತಿರುವಂಥದ್ದು, ನೀವು ಯಾರು ನಮಗೆ ಅಂದರೆ ಯಾರು ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಒಂದು ಆಸೆನ ಇಟ್ಕೊಂಡಿರ್ತಾರೋ ಅವರು ಈ ಒಂದು UPSC ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ತುಂಬ ಒಳ್ಳೆಯದು. UPSC ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ 1 ಇಯರ್ ನೀಟಾಗಿ ಕೂತ್ಕೊಂಡು ಒಂದು ಕಡೆ ಓದಿದ್ರೆ ಸಾಕು, UPSC ಎಕ್ಸಾಮ್ನ ಈಸಿಯಾಗಿ ಬರೀಬೋದು. ಅದೇ ನೋಡಿ, ಕನ್ನಡದಲ್ಲಿ ಅನ್ಕೋಬೋದು ನಾವು ಕನ್ನಡ ಮೀಡಿಯಂ, ನಾವು ಈ ಒಂದು ಎಕ್ಸಾಮ್ನ ಬರೆಯೋಕ್ಕಾಗುತ್ತಾ ಅಂತ. ನೋಡಿ, ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂದರೆ ಮೈನ್ಸ್ ಅನ್ನೋದು ನೀವು ಕನ್ನಡ ಮೀಡಿಯಮಲ್ಲಿ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಈ ಒಂದು ಮೈನ್ಸನ್ನು ಬರೀಬೋದು. ಆದರೆ ಪ್ರಿಲಿಮ್ಸ್ ಮಾತ್ರ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಈ ಒಂದು ಪೇಪರ್ ಅನ್ನೋದು ಇರುತ್ತೆ. ಮೈನ್ಸ್ ಮಾತ್ರ ನಾವು ಕನ್ನಡದಲ್ಲಿ ಬರೀಬೋದು. ಇಲ್ಲಿ ಬರೀ ಆಪ್ಷನ್ ಅಂದರೆ ಏನು ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಬರೀ ಟಿಕ್ಕಿಂಗ್ ಇರುತ್ತೆ. ಅಟ್ಲೀಸ್ಟ್ ನೋಡಿ, ಒಂದು ಮೈನ್ಸ್ ಎಕ್ಸಾಮ್ ನಾವು ಕನ್ನಡ ಮೀಡಿಯಮಲ್ಲೂ ಬರೀಬೋದು. ಆದರೆ ಪ್ರಿಲಿಮ್ಸ್ ಎಕ್ಸಾಮ್ ಮಾತ್ರ ಇಂಗ್ಲೀಷು ಮತ್ತು ಹಿಂದಿಯಲ್ಲೇ ಇರುತ್ತೆ. ಅಟ್ಲೀಸ್ಟ್ ನಾವು ಕ್ವಶನನ್ನು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡುವಂಥ ಒಂದು ಜ್ಞಾನ ಅದು ನಮಗೆ ಇಂಗ್ಲೀಷಲ್ಲಿ ಬೇಕಾಗುತ್ತೆ. ಮೈನ್ಸ್ ಅನ್ನ ಬೇಕಾದರೆ ನಾವು ಕಂಪ್ಲೀಟಾಗಿ ಕನ್ನಡದಲ್ಲೇ ಬರೀಬೋದು. ನೆಕ್ಸ್ಟ್ ಇಂಟರ್ವ್ಯೂನೂ ಅಷ್ಟೇ ನಾವು ಕನ್ನಡದಲ್ಲೇ ಇಂಟರ್ವ್ಯೂನ ಕೊಡ್ಬೋದು. ಆದರೆ ಪ್ರಿಲಿಮಿನರಿ ಎಕ್ಸಾಮ್ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಮತ್ತು ಹಿಂದಿ ಮೀಡಿಯಮಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು UPSC ಸಿಲೆಬಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.